ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಡ್ಸೆನ್ಸ್ ಅಡ್ರೆಸ್ನ ಹೇಗೆ ವೆರಿಫೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಚಾನಲ್ನ ಆಡ್ಸೆನ್ಸ್ನಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಹಾಗಾಗಿ ಎರಡನೇ ಸ್ಟೆಪ್ ಇದೆಯಲ್ಲ, ಅಡ್ರೆಸ್ ವೆರಿಫಿಕೇಷನ್ ಮಾಡೋದು ಈಗ ಮಾಡೋಣ. ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಿಮಗೆ ಆಡ್ಸೆನ್ಸ್ ಲೆಟರ್ ಕಳಿಸ್ತಾರೆ ನಿಮ್ಮ ಅಡ್ರೆಸ್ಗೆ. ಈಗ ಹೊಸ ಬೇರೆ ರೀತಿ ನೀವು ಕೂಡ ಅಡ್ರೆಸ್ ವೆರಿಫಿಕೇಷನ್ ಮೊದಲೇ ಮಾಡ್ಕೋಬೋದು. ಅದರ ಹಳೆ ಮೆಥಡಲ್ಲಿ ನಾನು ಮಾಡಿದ್ದೀನಿ. ಏನು ಅಂತಂದರೆ, ಒಂದು ಐಡೆಂಟಿಟಿ ವೆರಿಫಿಕೇಷನ್ ಇರುತ್ತಲ್ಲ, ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಅಡ್ರೆಸ್ಗೆ ಒಂದು ಲೆಟರ್ ಕಳಿಸ್ತಾರೆ. ಆ ಲೆಟರ್ನಲ್ಲಿರೋ ಡಿಜಿಟ್ಸ್ ಇರುತ್ತೆ, ಅಲ್ಲಿ ಆ ಡಿಜಿಟ್ಸ್ನ ನೀವು ಎಂಟರ್ ಮಾಡಿದರೆ ಅಡ್ರೆಸ್ ವೆರಿಫೈ ಆಗುತ್ತೆ. ಫ್ರೆಂಡ್ಸ್, ಈ ಚಾನಲ್ದು ಅಡ್ರೆಸ್ಗೆ ಲೆಟರ್ ಕಳಿಸಿದ್ದಾರೆ. ಈಗ ವೆರಿಫೈ ಮಾಡೋಣ. ವೆರಿಫೈ ಮಾಡಬೇಕು ಅಂತಂದರೆ ಎರಡು ರೀತಿ ಮಾಡ್ಬೋದು. ಒಂದು ಇಲ್ಲಿ ಇದೆಯಲ್ಲ, ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತ. ಇದು ಇಲ್ಲಿ ಆಕ್ಷನ್ ಅಂತಿದೆ, ಅದನ್ನ ಅದರ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ವೆರಿಫಿಕೇಶನ್ ಚೆಕ್ ಅಂತಿದೆ ಲೆಫ್ಟ್ ಸೈಡ್, ಇಲ್ಲಿ ಅದರ ಕ್ಲಿಕ್ ಮಾಡ್ಬೋದು. ಸೇಮ್ ಓಪನ್ ಆಗುತ್ತೆ. ನಾನು ಇದನ್ನೇ ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದು ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು ಅಂತಂದರೆ ನೀವು ಫಸ್ಟ್ಗೆ ಐಡೆಂಟಿಟಿ ವೆರಿಫಿಕೇಶನ್ ಮಾಡಿರಬೇಕು. ಐಡೆಂಟಿಟಿ ವೆರಿಫಿಕೇಶನ್ ಮಾಡಿದ್ರೆ ಅಷ್ಟೇ ನೀವು ಅಡ್ರೆಸ್ ವೆರಿಫಿಕೇಶನ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ. ಫಸ್ಟ್ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಮಾಡಿ. ಈಗ ಅಡ್ರೆಸ್ ವೆರಿಫಿಕೇಶನ್ ಮಾಡೋಣ. ಅವರು ಲೆಟರ್ ಕಳಿಸಿರ್ತಾರಲ್ಲ, ಅದರಲ್ಲಿ 6 ಡಿಜಿಟ್ಸ್ ಇರುತ್ತೆ. ಆ ಡಿಜಿಟ್ಸ್ನ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಈ 6 ಡಿಜಿಟ್ನ ಇಲ್ಲಿ ಎಂಟರ್ ಮಾಡೋಣ. ಈಗ ಈ ಡಿಜಿಟ್ಸ್ನ ಯಾರು ನೋಡಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಅವ್ರಿಗೆ ತೋರಿಸ್ಬಾರ್ದು, ಇವ್ರಿಗೆ ತೋರಿಸ್ಬಾರ್ದು ಅಂತೇಳಿ ಏನು ಅನ್ಕೋಬೇಡಿ. ಯಾರಿಗಾದ್ರೂ ತೋರಿಸಿ, ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿದಾದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತಿದೆ, ಸಬ್ಮಿಟ್ನ ಕ್ಲಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಈ ಡಿಜಿಟ್ಸ್ನ ಎಂಟ್ರಿ ಮಾಡಿದರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಈ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು ಅಂತಂದರೆ ಲೆಟರ್ ಬೇಕೇ ಬೇಕು. ಲೆಟರ್ನಲ್ಲಿ ಡಿಜಿಟ್ ಇರುತ್ತೆ, ಆ ಡಿಜಿಟ್ಸ್ ನೀವು ಎಂಟ್ರಿ ಮಾಡಲೇಬೇಕಾಗುತ್ತೆ. ಇದು ಯಾಕೆ ಅಂತಂದರೆ, ನೀವು ಯೂಟ್ಯೂಬರ್ ಇರ್ತೀರಲ್ಲ, ನೀವು ಜೆನ್ಯೂನ್ ಯೂಟ್ಯೂಬರ್ ಇದ್ದೀರಾ ಮತ್ತೇನಾದರೂ ಫೇಕ್ ಮಾಡ್ತಾ ಇದ್ದೀರಾ ಅಂತೇಳಿ ಅವ್ರಿಗೆ ಕನ್ಫರ್ಮ್ ಮಾಡೋಕ್ಕೋಸ್ಕರ ಎಲ್ಲನೂ ಇದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಐಡೆಂಟಿಟಿ ವೆರಿಫಿಕೇಶನ್ ಕೇಳ್ತಾರೆ, ಅಡ್ರೆಸ್ ವೆರಿಫಿಕೇಶನ್ ಕೇಳ್ತಾರೆ. ಇದೆಲ್ಲ ಕರೆಕ್ಟ್ ಆಯಿತು ಅಂತಂದರೆ ನಿಮಗೆ ಪೇಮೆಂಟ್ ಬರುತ್ತೆ. ಫ್ರೆಂಡ್ಸ್, ಅಡ್ರೆಸ್ ವೆರಿಫಿಕೇಶನ್ ತುಂಬ ಈಸಿ ಇದೆ. ಲೆಟರ್ ಬರೋದೇ ಭಾಳ ಕಷ್ಟ ಇದೆ. ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಕೊಡಬೇಕು. ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಅಡ್ರೆಸ್ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ಲೆಟರ್ ಬರುತ್ತೆ. ಒಂದು ವೇಳೆ ಬರಲಿಲ್ಲ ಅಂತಂದರೆ ನೀವು 4 ಟೈಮ್ ನೀವು ಲೆಟರ್ ಬರುತ್ತೆ ನಿಮಗೆ. ಅಂದರೆ ಯೂಟ್ಯೂಬ್ ಅಥವಾ ಆಡ್ಸೆನ್ಸ್ ಅವರು ಫಸ್ಟ್ ಕಳಿಸ್ತಾರೆ. ಅದಾದಮೇಲೆ ನಿಮಗೆ ರೀಚ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಮತ್ತೆ ಅಪ್ಲೈ ಮಾಡ್ಬೋದು. ಮತ್ತೆ ನಿಮಗೆ ರೀಚ್ ಆಗಲಿಲ್ಲ ಅಂದರೆ ಮತ್ತೆ ಅಪ್ಲೈ ಮಾಡ್ಬೋದು. ಅಂದರೆ ಅವರು 1 ಬಾರಿ ಕಳಿಸ್ತಾರೆ, ಮತ್ತೆ 3 ನೀವು ಅಪ್ಲೈ ಮಾಡಿದ್ರೆ ಟೋಟಲ್ 4 ಬಾರಿ ನೀವು ಲೆಟರ್ ನಿಮಗೆ ಬರುತ್ತೆ. ನೀವು ಯಾವ ಅಡ್ರೆಸ್ಗೆ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ಬರುತ್ತೆ. ಮಿಡ್ಲಲ್ಲಿ ನೀವು ಅಡ್ರೆಸ್ನ ಚೇಂಜ್ ಕೂಡ ಮಾಡ್ಕೋಬೋದು. ನಿಮಗೆ ಫಸ್ಟ್ ಅಡ್ರೆಸ್ ಕರೆಕ್ಟ್ ರೀಚ್ ಆಗಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಏನೋ ಚೇಂಜಸ್ ಮಾಡ್ಬೋದಿತ್ತಂದ್ರೂ ಕೂಡ ಅಡ್ರೆಸ್ ಚೇಂಜಸ್ ಮಾಡಿಕೊಂಡು ಮತ್ತೆ ರೀಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಈಗೇನು ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ಮತ್ತೆ ಬರುತ್ತೆ. ಫ್ರೆಂಡ್ಸ್, ಲೆಟರ್ ಬರುತ್ತೆ. ಯಾವಾಗಾದರೂ 4 ಲೆಟರ್ ಬರುತ್ತೆ. ಅದರಲ್ಲಿ ಯಾವುದಾದ್ರು ನಿಮಗೆ ಸಿಕ್ಕರೆ ಆವಾಗ ಅದರಲ್ಲಿರೋ ಡಿಜಿಟ್ನ ನೀವು ಎಂಟರ್ ಮಾಡಿದರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದೆ ಅಡ್ರೆಸ್ ವೆರಿಫಿಕೇಶನ್ ಮಾಡೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.